ಹಲೋ ಸ್ನೇಹಿತರೆ, ಶ್ರಮಣಿ ಟಿ ವಿ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಕಾತುರದಿಂದ ಕಾಯ್ತಾ ಇರುವಂಥ ವರಮಹಾಲಕ್ಷ್ಮಿ ವ್ರತದ ಹಬ್ಬ ಇನ್ನೇನು ಹತ್ತಿರ ಬಂದೇ ಬಿಡ್ತು. ಆಗಲೇ ಆಷಾಢ ಮಾಸ 3ನೇ ವಾರ ಮುಗಿದು ಈಗ 4ನೇ ವಾರಕ್ಕೆ ಕಾಲಿಟ್ಟಿದ್ದೀವಿ. ಸೊ ಈಗಾಗಲೇ ಎಲ್ಲ ಮಹಿಳೆಯರು ಸಹ ಮನೆಯಲ್ಲಿ ಸ್ವಚ್ಛತೆಯನ್ನು ಶುರು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಮಹಾಲಕ್ಷ್ಮಿಯ ಸ್ವಚ್ಛತೆ, ಶ್ರದ್ಧಾ ಭಕ್ತಿ ಇದ್ದಲ್ಲಿ ಮಾತ್ರ ಬಂದು ನಿಲ್ಲಿಸ್ತಾಳೆ. ಈ ಸ್ವಚ್ಛತೆ ಎಲ್ಲ ಮುಗಿದ ಮೇಲೆ ನಾವು ಪೂಜೆಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳು, ಪೂಜೆಗೆ ಯಾವ ರೀತಿ ಎಲ್ಲ ತಯಾರಿ ಮಾಡಿಟ್ಕೋಬೇಕು, ಏನೆಲ್ಲ ವಸ್ತುಗಳು ಬೇಕಾಗುತ್ತೆ ಅಂತ ಮೊದಲೇ ನಾವು ಒಂದು ಲಿಸ್ಟ್ ಮಾಡಿಟ್ಕೊಂಡ್ರೆ ಅನುಕೂಲ ಅಂತ ಹೇಳ್ತೀನಿ. ಈ ಲಿಸ್ಟ್ ಮಾಡಿಟ್ಕೊಂಡಿರೋ ವಸ್ತುಗಳನ್ನ ಒಂದೊಂದಾಗಿ ನಾವು ತಂದು ಜೋಡಿಸ್ಕೊಂಡ್ರೆ ಹಬ್ಬದ ದಿನ ಯಾವುದೇ ವಸ್ತುವನ್ನು ಮರದೆ ಪೂಜೆಗೆ ತಂದಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಪೂಜೆಯನ್ನು ನೆಮ್ಮದಿಯಾಗಿ, ಯಾವುದೇ ಆತಂಕವಿಲ್ಲದೆ, ಯಾವುದೇ ಗೊಂದಲ ಇಲ್ಲದೆ, ಈ ವಸ್ತುವನ್ನು ತಂದಿಲ್ಲ ಅನ್ನೋ ಒಂದು ಕೊರತೆ ಇಲ್ಲದೆ ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವೆಲ್ಲ ಪೂಜೆ ಸಾಮಗ್ರಿಗಳು ಬೇಕಾಗುತ್ತೆ, ಈ ವರ್ಷ ಯಾರಾದರೂ ಹೊಸದಾಗಿ ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡ್ತಿರೋರಿಗೆ ಸರಳವಾಗಿ ಬೇಕಾದಂಥ ಪೂಜಾ ಸಾಮಗ್ರಿಗಳ ಪಟ್ಟಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಮಗೆ ಪೂಜೆ ಮಾಡಲು ಬೇಕಾದಂಥ ವಸ್ತುಗಳು, ಗಂಗೆ ಅಂಗಡಿಯಿಂದ ಯಾವೆಲ್ಲ ವಸ್ತುಗಳನ್ನು ತಂದ್ಕೋಬೇಕು, ಯಾವೆಲ್ಲ ವಸ್ತುಗಳನ್ನು ತಂದು ರೆಡಿ ಇಟ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲು ನಾವು ವ್ರತ ಮಾಡಬೇಕು ಅಂದರೆ ವ್ರತದ ಬುಕ್ಕು ಬೇಕೇ ಬೇಕು. ಸೊ ವರಮಹಾಲಕ್ಷ್ಮಿ ವ್ರತದ ಬುಕ್ಕು, ಅರಿಶಿನ, ಕುಂಕುಮ, ಅಗರಬತ್ತಿ, ಕರ್ಪೂರ, ಧೂಪ ಅಥವಾ ಸಾಂಬ್ರಾಣಿ, ತುಪ್ಪ, ದೀಪದ ಎಣ್ಣೆ, ದೀಪದ ಬತ್ತಿ, ಗೆಜ್ಜೆ ವಸ್ತ್ರ, ಅಡಿಕೆ ಎಲೆ, 5 ಎಳೆ ದಾರ ಮತ್ತು ಅರಿಶಿನದ ದಾರ, ಗೋಮೂತ್ರ, ರೋಸ್ ವಾಟರ್, ಜಾವದ್ ಪೌಡ್ರ್, ರಂಗೋಲಿ ಪುಡಿ, ರಂಗೋಲಿ ಬಣ್ಣಗಳು, ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೊಂಬು, ಲಾವಂಚದ ಬೇರು, ತುಪ್ಪದ ಬತ್ತಿ, ಶ್ರೀಗಂಧದ ಪುಡಿ. ಈಗ ಎರಡನೇದಾಗಿ ಮಡ್ಲಕ್ಕಿ ತುಂಬಲು ಬೇಕಾದಂಥ ವಸ್ತುಗಳನ್ನ ನಾವು ರೆಡಿ ಮಾಡಿಟ್ಕೋಬೇಕು. ಅವು ಏನೇನು ಬೇಕಾಗುತ್ತೆ ಅಂದರೆ ಅಕ್ಕಿ, ಒಣಕೊಬ್ಬರಿ ಬಟ್ಲು, ಅಚ್ಚು ಬೆಲ್ಲ 2, ಅರಿಶಿನ ಕುಂಕುಮ, 5 ವಿಳೆದೆಲೆ, 2 ಅಡಿಕೆ ಬೆಟ್ಟ ಅಂದರೆ ಗುಂಡಡಿಕೆ, ಗಾಜಿನ ಬಳೆ, ಕಾಣಿಕೆಗೆ 111 ರೂಪಾಯಿ ಅಥವಾ 11 ರೂಪಾಯಿ, ಖರ್ಜೂರ 5, ಅರಿಶಿನದ ಕೊಂಬು 2, ಬ್ಲೌಸ್ ಪೀಸ್, ತೆಂಗಿನಕಾಯಿ 2 ಮತ್ತು 5 ಬಾಳೆಹಣ್ಣು, ಮತ್ತು ಮಲ್ಲಿಗೆ ಹೂ ಇದ್ದರೆ ಮಲ್ಲಿಗೆ ಹೂವನ್ನು ಸಹ. ಇವೆಲ್ಲ ಅಂದರೆ ನಾವು ಮುತ್ತೈದೆಗೆ ಯಾವ ರೀತಿ ಬಾಗಿನವನ್ನು ಕೊಡ್ತೀವಿ ಆ ರೀತಿ ಬಾಗಿನವನ್ನು ಇಟ್ಟು ದೇವಿಗೆ ಅರ್ಪಿಸಬೇಕು. ಮತ್ತು ಸೀರೆ, ಬ್ಲೌಸ್ ಪೀಸ್, ಲಕ್ಷ್ಮಿಯನ್ನು ಕೂರಿಸಲು ಪೀಠಗಳು, ಲಕ್ಷ್ಮೀ ಮುಖವಾಡ, ಗಣೇಶನ ವಿಗ್ರಹ, ಮಾವಿನ ಎಲೆ, 5 ಥರದ ಹೂಗಳು, 5 ಥರದ ಹಣ್ಣುಗಳು, ಆರತಿಗೆ ಬೆಟ್ಟದ ನೆಲ್ಲಿಕಾಯಿ, ತೆಂಗಿನಕಾಯಿ 5, ಬಾಳೆಕಂಬ ಇಡುವ ಸ್ಟ್ಯಾಂಡ್, ಇವೆಲ್ಲ ತಯಾರಿಯನ್ನು ನಾವು ಮಾಡಿಟ್ಕೋಬೇಕು. ನೆಕ್ಸ್ಟು ನಾವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತ ಕೇಳೇ ಇರ್ತೀರಿ, ಗೋಮತಿ ಚಕ್ರ ಇವೆಲ್ಲ. ಸೊ ಇವೆಲ್ಲ ಎಷ್ಟೆಷ್ಟೆಲ್ಲ ಇಡಬೇಕು ನಾವು ಅಂತಂದರೆ ಗೋಮತಿ ಚಕ್ರ 6, ಬಿಳಿ ಕವಡೆ 6, ಅರಿಶಿನ ಕೊಂಬು 2, ತಾವರೆ ಬೀಜ 6, ಅಡಿಕೆ ಬೆಟ್ಟ ಅಂದರೆ ಗುಂಡಡಿಕೆ 2, ಶ್ರೀಫಲ 2, ಗುಲಗಂಜಿ, ಕೆಂಪು ಗುಲಗಂಜಿ 21, 5 ರೂಪಾಯಿ ಕಾಯಿನ್ಬು 5 ಅಥವಾ 11, ಲವಂಗ 6, ಏಲಕ್ಕಿ 6. ಇವೆಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಒಂದು ತಟ್ಟೆಯಲ್ಲಿ ಇಟ್ಟು ಲಕ್ಷ್ಮಿ ಮುಂದೆ ಇಡುವಂಥ ವಸ್ತುಗಳು. ಈ ಎಲ್ಲ ವಸ್ತುಗಳನ್ನು ನಾವು ಮೊದಲೇ ತಯಾರಿ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ಯಾವುದೇ ಆತಂಕವಿಲ್ಲದೆ, ಅಯ್ಯೋ ಈ ವಸ್ತು ಮರ್ತೋಯ್ತಲ್ಲ, ಅಯ್ಯೋ ಇದನ್ನು ತಂದಿಲ್ವಲ್ಲ ಅನ್ನೋ ಟೆನ್ಷನ್ ಇಲ್ಲದೆ ಪೂಜೆಯನ್ನು ಭಕ್ತಿಯಿಂದ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ಧನ್ಯವಾದಗಳು.